ನೆಕ್ಸ್ಟ್ ಚುನಾವಣೆ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ, ಐಷಾರಾಮಿ ವಾಚ್ಗಳು ಬರುತ್ತೆ, ನೀವು ಜೀವನದ ಶೈಲಿನೇ ಚೇಂಜ್ ಆಗತ್ತೆ. ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ, ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ. ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್? ನೀವು ತುಂಬಾ ಲ್ಯಾವಿಶ್ ಲೈಫ್ ಬದುಕ್ತಿದ್ದೀರಿ. ಮತ್ತೆ ಬುಲೆಟ್ ಟ್ರೈನ್ ಹೇಳಿದ್ರಿ ನೀವು. 1 hour ಅಲ್ಲಿ ನಮ್ಮ ಹುಡುಗ 8 ಗಂಟೆಗೆ ಟ್ರೈನ್ ಹತ್ತಿದ್ರೆ 9 ಗಂಟೆಗೆ ಬೆಂಗಳೂರಿಗೆ ಬರ್ತಾನೆ. ಡ್ಯೂಟಿ ಮುಗಿಸ್ಕೊಂಡು 7:15 ಹತ್ತಿದ್ರೆ 8:15 ಮಂಗಳೂರಲ್ಲಿ ಇರ್ತಾನೆ ಅಂತ ನೀವೇ ಹೇಳಿದಿರಿ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. 2010 ನಲ್ಲಿ ನಾನು ಇಲ್ಲೋ ಒಂದ್ ಕಡೆ ನಿಮ್ಮ ಅಭಿಮಾನಿ. ಹಿಂಗೆ ಅಂದ್ರೆ ಹಿಂದುತ್ವ ಪ್ರಬಲವಾಗಿ ವಾದ ಮಾಡ್ತಾ ಇದ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಹೇಳ್ತಾ ಇದ್ರಿ. ಅದಾದ್ಮೇಲೆ ನೀವು ಅವಾಗ ಏನಂತ ಹೇಳಿ, ಸರಳವಾಗಿ ಬದುಕಬೇಕು, ಐಷಾರಾಮಿ ಜೀವನ ಬೇಡ, ಇದ್ರ ಬಗ್ಗೆ ಒಂದು ಇಷ್ಟಿದೆ ನಿಮ್ದು ವಿಡಿಯೋಸು. ನಾನೊಂದು 50 ಸತಿ ಕೇಳಿದ್ದೀನಿ. ಅದಾದ್ಮೇಲೆ ಏನಾಗುತ್ತೆ, ಮೋದಿ ಅವರು ಪ್ರಧಾನಿನೂ ಆದ್ರು. ನೆಕ್ಸ್ಟ್ ಚುನಾವಣೆ ಒಳಗಡೆ ಲಕ್ಷಾಂತರ ರೂಪಾಯಿ ಕಾರ್ಗಳು ಬರುತ್ತೆ, ಐಷಾರಾಮಿ ವಾಚ್ಗಳು ಬರುತ್ತೆ, ಐಷಾರಾಮಿ ಲ್ಯಾಪ್ಟಾಪ್ಗಳು ಬರುತ್ತೆ, ನೀವು ಜೀವನದ ಶೈಲಿನೇ ಚೇಂಜ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಬ್ರಿಗೇಡ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀರಿ. ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಮತ್ತೊಮ್ಮೆ ಮೋದಿ ಅಂತ ತಿರ್ಗಾ ಹೊಸದಾಗಿ ಕಟ್ತೀರಿ. ನೀವು ಹಿಂದುತ್ವವಾದಿನ ಅಥವಾ ಬಿಜೆಪಿ ರಾಜಕೀಯ ಪ್ರಚಾರಕರ ಅಥವಾ ವಕ್ತಾರರ? ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ಇನ್ಕಮ್? ಥ್ಯಾಂಕ್ ಯು ಅಜಿತ್. ನೀವು ಅಂದ್ರೆ ನೀವು ತುಂಬಾ ಲ್ಯಾವಿಶ್ ಲೈಫ್ ಬದುಕ್ತಿದ್ದೀರಿ. ಅಜಿತ್ ನೋಡೋರ್ಗೆ ಹಂಗೆ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ಲಿ ಏನಂತಂದ್ರೆ, ಐ ಹ್ಯಾವ್ ಗುಡ್ ಟೀಮ್ ಆಫ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾನು ರಿವೀಲ್ ಮಾಡ್ಬೋದಾದ್ರೆ, ನಾವೇನಾದ್ರೂ ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ, ಫಂಡ್ ಕೇಳ್ತೀವಿ. ಕೇಳಿ ಅವ್ರಿಗೆ, ನಮಗೊಂದು ರಥಯಾತ್ರೆ ಮಾಡಬೇಕು, ಒಂದು ಜನರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನ ಅಂತ. ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ನನಗೆ ನಂದೇ ಆದಂತ ಪ್ರೀತಿಯ ಸರ್ಕಲ್ ಇದೆ, ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್. ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ ನಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದುವರೆಗೂ ಕೂಡ ಕರ್ನಾಟಕ ಬಿಜೆಪಿಯ ಆಫೀಸ್ಗೆ ಮೆಟ್ಲು ತುಳಿದಿಲ್ಲ ನಾನು, ಇದುವರೆಗೂ ಹೋಗ್ಲಿಲ್ಲ. ಇದು ನನ್ನ ಕ್ರೆಡಿಬಿಲಿಟಿ. ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ. ಮತ್ತು ನಾನು ಬಳಸುವಂತ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರಲ್ಲಿ ಇಲ್ಲದೆ ಇರುವಂತವು. ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದು ಪ್ರೀತಿಯಿಂದ ಕೊಟ್ಟೋಗ್ತಾರೆ, ಚಕ್ರವರ್ತಿ ಈ ಸಲ ಬಟ್ಟೆ ನಾನು ತಗೊಂಡ್ಬರ್ತೀನಿ ಅಂತ. ಯಾಕೆ ಕೊಡ್ತಾರೆ ಗೊತ್ತೇನು? ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ. ನಾನು ಹೇಳ್ತೀನಲ್ಲ, ಪೊಲಿಟಿಕಲ್ ಲೀಡರ್ಸ್ ಅಲ್ಲ ಕೊಡೋದು ನನಗೆ ಅಂತ. ಅಜಿತ್ ಇಸ್ ನಾಟ್ ಅ ಪೊಲಿಟಿಕಲ್ ಲೀಡರ್. ನಾವು ಇತರರ ತರ ಪೊಲಿಟಿಕಲ್ ಲೀಡರ್ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಪಾರ್ಟ್ ಫ್ರಮ್ ದಿಸ್, ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ. ನೀವು ಅದಕ್ಕೆ ಹೇಳೋದಲ್ಲ, ನಾನು ಅವ್ರಿಗೆ ಹೇಳಿದಂತೆ, ಯು ಕಮ್ ಅಂಡ್ ಜಾಯ್ನ್ ಅಸ್. ನೀವೊಂದು 6 ತಿಂಗಳು ನನ್ನ ಜೊತೆ ಇರಿ. ನೀವು 6 ತಿಂಗಳಿದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ. ಯಾಕೆ ನಿಮ್ಮ ಇಷ್ಟು ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂತ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗ್ಲಿಲ್ಲ? ನನಗೆ ಬೆಳಗಿನ ತಿಂಡಿ ಯಾರದೋ ಮನೆಯಿಂದ ಬರುತ್ತೆ, ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ, ರಾತ್ರಿ ಊಟನ ಮಾಡೋದೇ ಇಲ್ಲ, ಅಗತ್ಯವೇ ಇಲ್ಲ. ಇತ್ತೀಚೆಗೆ ಒಬ್ಬ ಪೊಲಿಟಿಕಲ್ ಲೀಡರ್ ಸಿಕ್ಕಿದ್ರು, ಒಂದು ಪಾರ್ಟಿಯ ವಕ್ತಾರರು. ನಾನು ಕೇಳಿದ್ರು, ಚಕ್ರವರ್ತಿ 100 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅಂತ. ನಾನು ರಿವೀಲ್ ಮಾಡ್ತೀನಿ ಅವ್ರ ಹತ್ರ ಏನು ಹೇಳಿದೆ ಅಂತ. ನನ್ನ ಅಕೌಂಟ್ ಬುಕ್ ತೆಗೆದಿಡ್ತೀನಿ, 2.25 ಲಕ್ಷ ರೂಪಾಯಿ ಇದೆ ಅದರಲ್ಲಿ. ಮೋಸ್ಟ್ ಆಫ್ ಇಟ್ ನನ್ನ ಯೂಟ್ಯೂಬ್ ಚಾನಲಿಂದ ಬರುತ್ತೆ. ತಿಂಗಳಿಗೆ ಒಂದು 18 ರಿಂದ 20 ಸಾವಿರ ರೂಪಾಯಿ ಯೂಟ್ಯೂಬ್ ಚಾನಲಿಂದ ಬರುತ್ತೆ. ಇಟ್ಸ್ ಮೋರ್ ದೆನ್ ಎನಫ್ ಫಾರ್ ಮೀ. ನನ್ನ ಖರ್ಚೇ ಆಗಲ್ಲ. ನಾನು ಸೀರಿಯಸ್ ಆಗಿ ಹೇಳಬೇಕು ಅಂತಂದ್ರೆ, ತುಂಬಾ ಕಷ್ಟ ಆಗೋದು ನನಗೆ ಯಾವುದಕ್ಕೆ ಗೊತ್ತೇನು? ದೊಡ್ಡ ಗಾಡಿನ ಯಾರೋ ಕೊಟ್ಟಿದ್ದಾರೆ ಪುಣ್ಯಾತ್ಮ, ಅದ್ರ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ನನಗೆ. 10,000 ಕಿಲೋಮೀಟರ್ ನನಗೆ 2 ತಿಂಗಳಲ್ಲಿ ಮುಗಿದೋಗುತ್ತೆ. 10,000 ಕಿಲೋಮೀಟರ್ ಓಡಿದಾಗ 25 ರಿಂದ 40 ಸಾವಿರ ರೂಪಾಯಿ ಅದ್ರ ಚಾರ್ಜ್ ಬರುತ್ತಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ನನಗೆ, ಎಲ್ಲಿಂದ ತಂದು ಕೊಡೋದು ಇದನ್ನ ಅಂತ. ಐ ಲಿಟ್ರಲಿ ಕ್ರೈ. ಆದ್ರೆ ನನಗೆ ಕೆಲವರು ಮಿತ್ರರು ಹೇಳ್ತಾರೆ, ಜನ ಭಾವಿಸೋದು ಬಹಳ ಒಳ್ಳೇದು, 300 ಕೋಟಿ 500 ಕೋಟಿ 1000 ಕೋಟಿ 2000 ಕೋಟಿ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮನ್ನು ಮುಟ್ಟಬೇಕಾದ್ರೆ ಯೋಚನೆ ಮಾಡ್ತಾರೆ, ಬಹಳ ದೊಡ್ಡ ಪಾರ್ಟಿಯಪ್ಪ ಇದು, ಮುಟ್ಟಬಾರ್ದು ಇದನ್ನ ಅಂತ ಅನ್ಕೊಳ್ತಾರೆ ಅಂತ. ಅಂಡ್ ಐ ಫೀಲ್ ಪ್ರೌಡ್. ಎಸ್, ವೆರಿ ಗುಡ್. ಮೋದಿ ಅವ್ರ ಬಗ್ಗೆ ಮತ್ತೆ ಬುಲೆಟ್ ಟ್ರೈನ್ ಹೇಳಿದ್ರಿ ನೀವು. ಅದು ನಿಮಗೆ ಗೊತ್ತಿದೆ. ಅದು ಬಿಡಿಸಿ ಹೇಳ್ಬೇಕು ಅಂದ್ರೆ, 1 hour ಅಲ್ಲಿ ನಮ್ಮ ಹುಡುಗ 8 ಗಂಟೆಗೆ ಟ್ರೈನ್ ಹತ್ತಿದ್ರೆ 9 ಗಂಟೆಗೆ ಬೆಂಗಳೂರಿಗೆ ಬರ್ತಾನೆ. ಡ್ಯೂಟಿ ಮುಗಿಸ್ಕೊಂಡು 7:15 ಹತ್ತಿದ್ರೆ 8:15 ಮಂಗಳೂರಲ್ಲಿ ಇರ್ತಾನೆ ಅಂತ ನೀವೇ ಹೇಳಿದಿರಿ. ದಟ್ಸ್ ಹೌ ಬುಲೆಟ್ ಟ್ರೈನ್ ವರ್ಕ್ಸ್ ಅಪ್ಪ. ಬುಲೆಟ್ ಟ್ರೈನ್ ಸ್ಪೀಡ್ ಗೊತ್ತಿದೆಯೇನಪ್ಪ ಸರ್? ಹೌದಪ್ಪ. ಈ ಜನರೇಷನ್ಗೆ ಬುಲೆಟ್ ಟ್ರೈನ್ ಅಂದ್ರೆ ಗೊತ್ತಿದ್ಯಾ? ಬುಲೆಟ್ ಟ್ರೈನ್ ನ ಕಾನ್ಸೆಪ್ಟ್ ಇದೆಯಲ್ಲ, ಈ ದೇಶಕ್ಕೆ ಬಂದಿದ್ದೆ ನರೇಂದ್ರ ಮೋದಿ ಆಲೋಚನೆ ನಂತರ. ಈಗ ಬುಲೆಟ್ ಟ್ರೈನ್ ಗುಜರಾತ್ ನಲ್ಲಿ ಅದಕ್ಕೆ ಅಸ್ಥಿವಾರ ಹಾಕಿದ್ಯೋ ಇಲ್ವೋ? ಗುಜರಾತ್ ನಿಂದ ಮಹಾರಾಷ್ಟ್ರಕ್ಕೆ ಅಸ್ಥಿವಾರ ಹಾಕಿದ್ಯೋ ಇಲ್ವೋ? ಬುಲೆಟ್ ಟ್ರೈನ್ ಶುರು ಗೊತ್ತಿಲ್ಲದೆ ಮಾತನಾಡಬಾರದು. ಬುಲೆಟ್ ಟ್ರೈನ್ ಮಾಡ್ಲಿಕ್ಕೆ 6 ತಿಂಗಳಿಂದ ಕೆಲಸ ಅಲ್ಲ, ಕಳೆದ 4 ವರ್ಷದಿಂದ ಕೆಲಸ ಶುರುವಾಗಿದೆ. ಅದಕ್ಕೋಸ್ಕರ ಗಲಾಟೆ ಎಷ್ಟು ಪರ್ಸೆಂಟೇಜ್ ನೋಡಿ ಬಾ. ಈಗ ಗುಜರಾತ್ ನಿಂದ ಮಹಾರಾಷ್ಟ್ರಕ್ಕೆ ಎಷ್ಟರ ಮಟ್ಟಿಗೆ ಬುಲೆಟ್ ಟ್ರೈನ್ ವರ್ಕ್ ಆಗಿದೆ? ಅಜಿತ್ ಸರ್, ಅಟ್ ಲೀಸ್ಟ್ ಅವರು ಇಷ್ಟು ಪರ್ಸೆಂಟ್ ಆಗಿದೆ ಅಂತ ಒಂದು ಪ್ರೂಫ್ ಕೊಡ್ಲಿ ಸರ್. ಎಷ್ಟು ಆಗಿಲ್ಲ ಅನ್ನೋದಕ್ಕೆ ಪ್ರೂಫ್ ಇದ್ರೆ ಕೊಟ್ಬಿಡಿ. ಆಗಿದೆ ಅಂದ್ರೆ ಬುದ್ಧಿ ಪೂಜೆ ಮಾಡ್ಬಿಟ್ಟು ಅಪ್ಪಟ ಸುಳ್ಳು. ನಾವು ಹೇಗಿದ್ವಿ ಅಂತಂದ್ರೆ, ಈ ದೇಶದಲ್ಲಿ ಬುಲೆಟ್ ಟ್ರೈನಿನ ಕಲ್ಪನೆ ಮಾಡಿಕೊಳ್ಳಕ್ಕೂ ಯೋಗ್ಯತೆ ಇಲ್ಲದಂತ ಜನಾಂಗವಾಗಿ ನಮ್ಮನ್ನು ಮಾಡಿದ್ರು.
ಆದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿ ಬಂದ ಮೇಲೆ ಅವರು ಬುಲೆಟ್ ಟ್ರೈನ್ ಮಾಡ್ಲಿಕ್ಕೆ ಆಗಲ್ಲ ತಕ್ಷಣಕ್ಕೆ, ಅದಕ್ಕೆ ಟೈಮ್ ತಗೊಳುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ತರಬೇಕು ಅಂತ ಹೇಳಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಗಳಂತಂದ್ರು. ಎಷ್ಟು ಎಕ್ಸ್ಪ್ರೆಸ್ ಓಡ್ತಾ ಇದೆ ಇವತ್ತು? ವಾಟ್ ಇಸ್ ದ ಸ್ಪೀಡ್ ಆಫ್ ವಂದೇ ಭಾರತ್ ಎಕ್ಸ್ಪ್ರೆಸ್? ಅದು ಹೆಂಗ್ ನಡೀತಾ ಇದೆ? ವಂದೇ ಭಾರತ್ ನ ಬೋಗಿಗಳನ್ನ ಎಲ್ಲಿ ಮಾಡ್ತಾರೆ? ನಮ್ದೇ ಚೆನ್ನೈನಲ್ಲಿ ಮಾಡೋದು. ಆ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಬೋಗಿಗಳನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಾವು. ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ? ನಿಮ್ಮ ಮೋದಿ ಅವರು ಯಾವಾಗ ಚಿನ್ನದ ರಸ್ತೆನ ಹಾಕಿಸ್ಕೊಡ್ತಾರೆ ಅಂತ. ಫೈನ್. ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡುವಾಗ ಎಕ್ಸಾಜರೇಟೆಡ್ ಆಗಿ ಮಾತಾಡ್ಬಿಟ್ರಿ. ಚಿನ್ನದ ರಸ್ತೆ ಬಂದ್ಬಿಡುತ್ತೆ, ಡಾಲರ್ ರೇಟ್ ಕಡಿಮೆ ಆಗುತ್ತೆ, ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ, ಡೀಸೆಲ್ ರೇಟ್ ಕಡಿಮೆ ಆಗ್ಬಿಡುತ್ತೆ. ಏನಾಗಿದೆ ಈಗ? ವಿದೇಶದಿಂದ ನಾವು ಸ್ಟ್ಯಾಶ್ ಆಗಿರುವಂತಹ ಹಣ ಬಂದ್ರೆ, ಬ್ಲಾಕ್ ಮನಿ ಬಂದ್ರೆ, ನಮ್ ಪ್ರತಿಯೊಂದು ರೋಡನ್ನು ಚಿನ್ನ ಮಾಡಬಹುದು, ಅಷ್ಟು ದುಡ್ಡಿದೆ ಅಂತ ನಾನು ಹೇಳಿರುವಂತ ಸ್ಪೀಚ್ ಅಲ್ಲಿ ಇರುವಂತ ರೆಕಾರ್ಡೆಡ್. ಬಂಗಾರದ ಮನುಷ್ಯ ರಾಜ್ಕುಮಾರ್ ಅಂತಂದ್ರೆ ಏನು ಕರಗಿಸ್ಬಿಟ್ಟು ಚಿನ್ನದ ಹಾರ ಮಾಡ್ಕೊಳ್ಳಿ ಅಂತ ಏನು? ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಅರ್ಥ ಏನು? ಅದಕ್ಕೆ ಇದು ಕಾಮನ್ ಸೆನ್ಸ್. ಅದು ಅದೇ ಹೇಳ್ತಿರೋದು. ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಯಾವನಾದ್ರೂ ಚಿನ್ನದಲ್ಲಿ ರಸ್ತೆ ಮಾಡ್ತಾನ? ಆದ್ರೆ ಮೋದಿ ಅದನ್ನು ಮಾಡಿದ್ರು ಅಂತ. ಮೋದಿ ಎಂಥ ರಸ್ತೆಗಳನ್ನು ಕೊಟ್ಟರು ಅಂತಂದ್ರೆ ಚಿನ್ನದಂತ ರಸ್ತೆಗಳನ್ನು ಕೊಟ್ಟರು. ಇದುವರೆಗೂ ಯಾವ ಸರ್ಕಾರವೂ ಮಾಡದೇ ಇರುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಇನ್ಫ್ರಾ ಬಿಲ್ಡ್ ಆಗ್ತಿದೆ ಅಂತಂದ್ರೆ ಅದು ಮೋದಿಯೇ ಕಾರಣ ಅಂತ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಿದೆ. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಇಂಥ ವಿಷಯದಲ್ಲಿ ನನ್ನ ನಿರಾಸೆ ಮಾಡಿಬಿಟ್ರು ಅನ್ನುವಂಥ ಒಂದು ವಿಷಯನೂ ಇಲ್ವಾ? ಕೆಲವೊಂದು ವಿಚಾರಗಳು ಖಂಡಿತವಾಗಿವೆ. ನಾನೇನು ಅನ್ಕೊಂಡಿದ್ದೋ ಆ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ನನ್ಗನ್ಸುತ್ತೆ. ಉದಾಹರಣೆಗೆ, ನರೇಂದ್ರ ಮೋದಿ ಮೊದಲ 5 years ಅಲ್ಲಿ ಏನ್ ಕಮ್ಯುನಿಕೇಶನ್ ಇತ್ತು ಜನರ ಜೊತೆಗೆ, ಆ ಕಮ್ಯುನಿಕೇಶನ್ ಅಲ್ಲಿ ಸೋತು ಬಿಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ಆ ಕಮ್ಯುನಿಕೇಶನ್ ತುಂಬಾ ಕಡಿಮೆ ಆಗಿದೆ ಈಗ ಅವರದ್ದು. ಸೈನಿಕರಿಗೋಸ್ಕರ ಅಗ್ನಿಪತ್ರದ ಯೋಜನೆ ತಂದಾಗ, ಅತ್ಯಂತ ಶ್ರೇಷ್ಠವಾದ ಯೋಜನೆ ತಂದಾಗ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತ್ರು ಅಂತ. ನಾವು ಒಂದು ಒಳ್ಳೇದಾಗಿರುವಂತ ಒಂದು ರೈತರ ಕಾನೂನು ತಂದಾಗ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತ್ರು ಅಂತ. ನಾವು ಯಾಕೆ ಫೇಲ್ಯೂರ್ ಆಗ್ತಿದ್ವಿ? ಇದೇ ಕಾರಣಕ್ಕೆ. ಬರೀ ಕಮ್ಯುನಿಕೇಶನ್ ಮಾತ್ರ ಮಾಡಿರುವಂತಹ ಪ್ರಾಮಿಸ್ಗಳು, ಬ್ಲಾಕ್ ಮನಿ ವಾಪಸ್ ಬಂದಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟು ಹಿಂದಿಗಿಂತ ಜಾಸ್ತಿ ಆಗಿದೆ, ಇವೆಲ್ಲ ಫೇಲ್ಡ್ ಪ್ರಾಮಿಸಸ್. ಪೆಟ್ರೋಲ್ ಡೀಸೆಲ್ ರೇಟ್ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಿದೀವಲ್ಲ, ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಜಾಸ್ತಿ ಆಗಿಲ್ಲ ಹೇಳಿ? ಅಮೆರಿಕದ ಕತೆ ಹೆಂಗಿದೆ ಇವತ್ತು ಪೆಟ್ರೋಲ್ನ ವಿಚಾರಕ್ಕೆ? ಭಾರತ ಮಾತ್ರ ಯಾಕೆ ಇವತ್ತು ಕಡಿಮೆ ಇದೆ? ಭಾರತ ಇದ್ದಿದ್ರಲ್ಲಿ ಕಡಿಮೆ, ಪಕ್ಕದ ಪಾಕಿಸ್ತಾನ 230 ರೂಪಾಯಿ ಆಯಿತು, ಮತ್ತೆ 30 ರೂಪಾಯಿ ನೆನ್ನೆ ಜಾಸ್ತಿ ಮಾಡಿದ್ದಾರೆ. ಮೋದಿ ಅಂತ ಬಂದ್ರೆ ನಾನು ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡ್ತೀನಿ ರೀ. ಕ್ಷೇತ್ರಗಳ ಪಟ್ಟಿ ಹಾಕ್ತೀನಿ, ಯಾವುದ್ರಲ್ಲಿ 10 out of 10, ಯಾವುದ್ರಲ್ಲಿ 8 ಮಾರ್ಕ್ಸ್, ಯಾವುದ್ರಲ್ಲಿ 4, ಯಾವುದ್ರಲ್ಲಿ 2 ಮಾರ್ಕ್ಸ್ ಬಂದಿದೆ. ದಟ್ ಈಸ್ ಹೌ ಐ ವುಡ್ ಲೈಕ್ ಟು ಸಿ ಮೋದಿ. ಡಿಫೆನ್ಸ್ ಐ ಗಿವ್ 10 of 10. ರಾಷ್ಟ್ರೀಯ ಭದ್ರತೆ ಅಂತ ಬಂದ್ರೆ 10ಕ್ಕೆ 10. ಇಂಟರ್ನಲ್ ಸೆಕ್ಯೂರಿಟಿ 10 out of 10 ಕೊಡ್ತೀನಿ. ಕೃಷಿ ಅಷ್ಟು ಮಾರ್ಕ್ಸ್ ಕೊಡೋದಕ್ಕಾಗೋದಿಲ್ಲ ಸರ್. ಹಣಕಾಸು ನಿರ್ವಹಣೆ ಅಷ್ಟು ಮಾರ್ಕ್ಸ್ ಕೊಡೋದಕ್ಕಾಗೋದಿಲ್ಲ. ವಿದೇಶಾಂಗ ನೀತಿ ಐ ಗಿವ್ 10 out of 10. ಈ ರೀತಿಯಾಗಿ ಪ್ರಾಗ್ಮ್ಯಾಟಿಕ್ ಆಗಿ ನನಗೆ ಮಾತಾಡೋದಕ್ಕೆ ಬರುತ್ತೆ ಅಂತ. ನೀವು ಹಂಗೆ ನೋಡೋದಿಲ್ಲ ಅಜಿತ್. ಏನಂತಂದ್ರೆ ಎಲ್ಲದರಲ್ಲೂ 10 out of 10 ಆಗೋದೇ ಇಲ್ಲ ಅಜಿತ್, ಯಾವತ್ತಿಗೂ. ಇಟ್ ಈಸ್ ನಾಟ್ ಪಾಸಿಬಲ್. ಆದ್ರೆ ಮ್ಯಾಕ್ಸಿಮಮ್ ಸಂಗತಿಗಳನ್ನು ನೀವು ನೋಡಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್, ಹಣಕಾಸಿನ ನಿರ್ವಹಣೆ ತುಂಬಾ ಪ್ರಾಬ್ಲಮ್ ಅಂತ ಹೇಳ್ತೀರಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಇರೋಕ್ಕಿಂತ ಮುಂಚೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಏನ್ ಹೇಳಿದ್ರು? ಅವರೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, 1 ರೂಪಾಯಿ ಕೊಟ್ಟರೆ 15 ಪೈಸಾ ಮಾತ್ರ ಕೆಳಗಿನವರೆಗೂ ಹೋಗುತ್ತೆ ಅಂತ. ಇವತ್ತು 100 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ 100 ರೂಪಾಯಿ ಅಕೌಂಟಿಗೆ ಬರುತ್ತೆ. ಅದು ಹಣಕಾಸಿನ ನಿರ್ವಹಣೆ ದೃಷ್ಟಿಯಿಂದ ಗ್ರೇಟ್ ಅನ್ಸಲ್ವಾ? ಹೇಗೊಬ್ಬ ಮನುಷ್ಯನಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಆತ ತಾನು ಹಿಂಗ್ ಮಾಡೋದ್ರಿಂದ ಇಡೀ ಗ್ರೌಂಡ್ ಲೆವೆಲ್ ಅಲ್ಲಿ ಎಷ್ಟು ಜನರ ವಿರೋಧ ಕಟ್ಕೊಳ್ಬೇಕಾಗ್ಬೋದು?